ನಮಸ್ಕಾರ ವೀಕ್ಷಕರೇ, ಸೂಪರ್ ಹೆಲ್ದಿ ಕಾರ್ನರ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಸ್ಪೆಷಲ್ ಆಗಿ ಚಿಲ್ಲಿ ಚಿಕನ್ ಡ್ರೈ ರೆಸಿಪಿನ ತೋರಿಸ್ತಾ ಇದ್ದೇನೆ. ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ಮಾಡಲಿಕ್ಕೂ ತುಂಬಾ ಈಸಿ. ಇಲ್ಲಿ 1 kg ಚಿಕನ್ ತೊಗೊಂಡಿದ್ದೇನೆ. ನಿಮಗೆ ಬೋನ್ಲೆಸ್ ಬೇಕಿದ್ರೆ ಬೋನ್ಲೆಸ್ ತೊಗೊಳ್ಬೋದು. ನಾನಿಲ್ಲಿ ಫುಲ್ ಚಿಕನನ್ನು ತೊಗೊಂಡಿದ್ದೇನೆ. ಅದಕ್ಕೆ 2 ಟೀ ಸ್ಪೂನ್ನಷ್ಟು ಬಾಫತ್ ಮಸಾಲ, 1 ಟೀ ಸ್ಪೂನ್ನಷ್ಟು ಅರಶಿನ ಹುಡಿ, ಹಾಗೆ 2 ಟೀ ಸ್ಪೂನ್ನಷ್ಟು ಕಾರ್ನ್ಫ್ಲವರನ್ನು ಹಾಕ್ತಾ ಇದ್ದೇನೆ. 5 ಟೀ ಸ್ಪೂನ್ನಷ್ಟು ಮೈದಾ ಬಳಸ್ತಾ ಇದ್ದೇನೆ. ನಿಮಗೆ ಮೈದಾ ಬೇಡ ಅಂತ ಹೇಳಿ ಆದರೆ 2 ಮೊಟ್ಟೆಯನ್ನು ಒಡೆದು ಇದಕ್ಕೆ ಸೇರಿಸಿದರೆ ಅಂಟು ಬರುತ್ತೆ, ಹಾಗಾಗಿ ಮಸಾಲ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಮತ್ತು ಇಲ್ಲಿ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು, ಜಜ್ಜಿದ ಶುಂಠಿ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಲಿಂಬೆ ಹುಳಿಯ ರಸವನ್ನು ಹಾಕಿ ಇದನ್ನು ಚೆನ್ನಾಗಿ ಕಲಸ್ಕೊಳ್ತಾ ಇದ್ದೇನೆ. ಇದನ್ನು 15ರಿಂದ 20 ನಿಮಿಷ ಮ್ಯಾರಿನೇಟ್ ಮಾಡಿ ಇಡಬೇಕು, ಅಥವಾ 30 ನಿಮಿಷ ನೀವು ರೆಫ್ರಿಜರೇಟರ್ನಲ್ಲಿ ಇಟ್ಟರೂ ಚೆನ್ನಾಗಿ ಮಸಾಲೆ ಎಳ್ಕೊಳ್ಳುತ್ತೆ. ನಂತರ ಇಲ್ಲಿ ನಾನು ಸನ್ಫ್ಲವರ್ ಆಯಿಲ್ ಬಳಸ್ತಾ ಇದ್ದೇನೆ. ಇದರಲ್ಲಿ ಚಿಕನನ್ನು ಡೀಪ್ ಫ್ರೈ ಮಾಡಬೇಕು. ಚೆನ್ನಾಗಿ ಇದು ಫ್ರೈ ಆಗಬೇಕು. ನೋಡಿ, ಮಸಾಲ ಚೆನ್ನಾಗಿ ಅಂಟ್ಕೊಂಡಿದೆ. ಇದನ್ನು ಇವಾಗ ಫ್ರೈ ಮಾಡಿದನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೇನೆ. ಎಲ್ಲ ಚಿಕನನ್ನು 1 kg ಚಿಕನ್ ಇದೆ, ಅಷ್ಟನ್ನು ಚೆನ್ನಾಗಿ ಈ ರೀತಿ ಫ್ರೈ ಮಾಡಿಕೊಂಡು ಈ ರೀತಿ ರೆಡಿ ಮಾಡ್ಕೊಂಡಿದ್ದೇನೆ. ನೋಡಿ, ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ. ಮೈದಾ ಎಲ್ಲ ಬಳಸಿರೋದ್ರಿಂದ ಇದು ಚೆನ್ನಾಗಿ ಅಂಟ್ಕೊಂಡಿದೆ ಮಸಾಲ. ಇವಾಗ 1 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ಎಣ್ಣೆ, ಹಾಗೆ 1 ಟೇಬಲ್ ಸ್ಪೂನ್ನಷ್ಟು ತುಪ್ಪವನ್ನು ಬಳಸ್ತಾ ಇದ್ದೇನೆ. ಅದು ಬಿಸಿಯಾದ ಕೂಡಲೇ ನಾವು ಇಲ್ಲಿ ಸಣ್ಣಗೆ ಹೆಚ್ಚಿದ 1 ಇಂಚು ಶುಂಠಿ, ಹಾಗೆ 5 ಬೆಳ್ಳುಳ್ಳಿ ಎಸಳುಗಳನ್ನು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ನಂತರ 2 ದೊಡ್ಡ ಈರುಳ್ಳಿಯನ್ನು ಈ ರೀತಿ ಅಡ್ಡಗೆ ಕಟ್ ಮಾಡ್ಕೊಂಡಿದ್ದೇನೆ. ಇದನ್ನು ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು, ಆವಾಗ ಬೇಗನೆ ಇದು ಬಾಡುತ್ತೆ. ಹೆಚ್ಚು ಫ್ರೈ ಮಾಡಬಾರ್ದು ಈರುಳ್ಳಿಯನ್ನು. ಈರುಳ್ಳಿ ಸ್ವಲ್ಪ ಬಾಡಿದ ನಂತರ ಕ್ಯಾಪ್ಸಿಕಮನ್ನು ಹಾಕೊಳ್ತಾ ಇದ್ದೇನೆ. 2 ಕ್ಯಾಪ್ಸಿಕಮನ್ನು ಹೀಗೆ ಅಡ್ಡಕ್ಕೆ ಕಟ್ ಮಾಡ್ಕೊಂಡಿದ್ದೇನೆ. ಯಾವುದೇ ರೀತಿಯ ಚಿಲ್ಲಿ ಮಾಡುವಾಗ ನಾವು ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿಯನ್ನು ತುಂಬ ಫ್ರೈ ಮಾಡಬಾರ್ದು. ಅದು ಕರುಮ್ ಅಂತ ತಿನ್ನಲಿಕ್ಕೆ ಸಿಕ್ಕಿದ್ರೆ ಚಿಲ್ಲಿ ಚೆನ್ನಾಗಿರುತ್ತೆ. 2 ಟೀ ಸ್ಪೂನ್ನಷ್ಟು ಸೋಯಾ ಸಾಸ್ ಬಳಸ್ತಾ ಇದ್ದೇನೆ. ಹಾಗೆ ಇಲ್ಲಿ ನಾನು ಟೊಮೆಟೊ ಸಾಸ್ ಬಳಸ್ತಾ ಇಲ್ಲ, ಅದರ ಬದಲಿಗೆ ಥಾಯ್ ಸ್ಟೈಲ್ ಇದ್ದು ಚಿಲ್ಲಿ ಸಾಸ್ ಸಿಗುತ್ತೆ. ಇದು ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ಟೊಮೆಟೊ ಸಾಸ್ಗಿಂತ. 5 ಟೀ ಸ್ಪೂನ್ನಷ್ಟು ಇದನ್ನು ಹಾಕ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಹೆಚ್ಚು ಫ್ರೈ ಆಗಬಾರ್ದು, ಕುಕ್ ಆಗಬಾರ್ದು. ಹಾಗೆ ಇಲ್ಲಿ 1 ಟೀ ಸ್ಪೂನ್ನಷ್ಟು ಬಾಫತ್ ಮಸಾಲ, ಹಾಗೆ 1 ಟೀ ಸ್ಪೂನ್ನಷ್ಟು ಅರಶಿನ ಹುಡಿಯನ್ನು ಬಳಸ್ತಾ ಇದ್ದೇನೆ. ಬಾಫತ್ ಮಸಾಲ ಮಂಗಳೂರು ಕಡೆಯಲ್ಲಿ ಎಲ್ಲ ಗರಂ ಮಸಾಲೆಯನ್ನೆಲ್ಲ ಹಾಗೆ ಮೆಣಸನ್ನು ಪುಡಿ ಮಾಡಿ ಸೇರಿಸಿ ಪುಡಿ ಮಾಡುವಂತಹ ಒಂದು ಹುಡಿ. ಇದನ್ನು ನಿಮಗೆ ಸಿಗದಿದ್ದರೆ ಗರಂ ಮಸಾಲ ಮತ್ತು ಮೆಣಸಿನ ಹುಡಿಯನ್ನು ಸೇರಿಸ್ಕೊಳ್ಬಹುದು. ಇಲ್ಲಿ 2 ಟೀ ಸ್ಪೂನ್ನಷ್ಟು ಕಾರ್ನ್ಫ್ಲವರನ್ನು 1 ಕಪ್ ನೀರಿನಲ್ಲಿ ಹಾಕಿ ಕಲಸ್ಕೊಂಡು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಚಿಲ್ಲಿಯಲ್ಲಿ ಗ್ರೇವಿ ಜಾಸ್ತಿ ಬೇಕಂತೇಳಿ ಆದರೆ ಈ ರೀತಿ ನೀರು ಮತ್ತು ಕಾರ್ನ್ಫ್ಲವರನ್ನು ಸೇರಿಸಿದರೆ ಆಯಿತು. ಇದಕ್ಕೆ ಇವಾಗ ಫ್ರೈ ಮಾಡಿದಂತಹ ಚಿಕನನ್ನು ಸೇರಿಸ್ಕೊಳ್ತಾ ಇದ್ದೇನೆ. ನಾನು ಡ್ರೈ ಚಿಲ್ಲಿ ಮಾಡ್ತಾ ಇದ್ದೇನೆ, ಅದಕ್ಕೋಸ್ಕರ ಹೆಚ್ಚಿಗೆ ನಾನು ನೀರು ಸೇರಿಸ್ತಾ ಇಲ್ಲ. ನೋಡಿ, ಈ ರೀತಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. 1 ನಿಮಿಷ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನಮ್ಮ ಟೇಸ್ಟಿಯಾದ ಚಿಲ್ಲಿ ಇವಾಗ ರೆಡಿ ಆಯಿತು. ಇದಕ್ಕೆ ಸ್ಪ್ರಿಂಗ್ ಆನಿಯನಿಂದ ಅಲಂಕರಿಸಿದರೆ ಚಿಲ್ಲಿ ರೆಡಿ. ಇದನ್ನಿವಾಗ ಟೇಸ್ಟ್ ಮಾಡ್ಕೊಳ್ತೇನೆ. ತುಂಬ ಘಮ್ಮಂತ ಪರಿಮಳ ಬರ್ತಾ ಇದೆ. ನೋಡಲಿಕ್ಕಂತೂ ಬಾಯಲ್ಲಿ ನೀರು ಬರ್ತಾ ಇದೆ, ಅಷ್ಟು ಚೆನ್ನಾಗಿದೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ನೀವು ಖಂಡಿತವಾಗಿಯೂ ರೆಸಿಪಿನ ಟ್ರೈ ಮಾಡಲೇಬೇಕು. ಇನ್ನಷ್ಟು ರೆಸಿಪೀಸ್ನ ಅಪ್ಲೋಡ್ ಮಾಡ್ತೇನೆ. ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.